ನಿರ್ಲಕ್ಷ್ಯವನ್ನ ತೋರ್ಬಿಟ್ಟಿದೆ. ಬಸವ ಕಲ್ಯಾಣ ಜಿಲ್ಲಾ ಹೋರಾಟ ಸಮಿತಿ ಡೆಡ್ ಲೈನ್ ಕೊಟ್ಟಿರೋದು. 7 ಬೇಡಿಕೆ ಈಡೇರಿಸದೆ ಹೋದ್ರೆ ಆತ್ಮಹತ್ಯೆ ಮಾಡಿಕೊಳ್ತೇವೆ ಅಂತ ಎಚ್ಚರಿಕೆಯನ್ನು ನೀಡಿದೆ ಸಮಿತಿ. ತಾಲೂಕು ರಚನೆಯಾಗಿ 7 ವರ್ಷ ಆಯ್ತು ರೀ. 7 ವರ್ಷ ಆದರೂ ಇನ್ನೂ ಕಚೇರಿಗಳಿಲ್ಲ. ಅಲ್ಲಿ ಪ್ರತಿನಿತ್ಯವೂ ಕೂಡ ಸಮಸ್ಯೆಗಳು ತಾಂಡವಾಡ್ತಾ ಇದ್ದಾವೆ. ಹಲಸೂರು ತಾಲೂಕು ಯಾಕೆ ಮಾಡಿದ್ರಿ ನೀವು? ಹಲಸೂರು ತಾಲೂಕನ್ನು ಅಭಿವೃದ್ಧಿ ಮಾಡಬೇಕಲ್ವಾ? ಬೀದರ್ ಜಿಲ್ಲೆ ಹಲಸೂರು ಹೊಸ ತಾಲೂಕಾಗಿ ಘೋಷಣೆ ಆಗಿದೆ. ತಾಲೂಕು ಘೋಷಣೆಯಾಗಿ 7 ವರ್ಷ ಆಗಿದೆ. ಯಾವುದೇ ರೀತಿಯಾದಂಥ ಒಂದು ಕಚೇರಿಗಳಿಲ್ಲ, ಅಭಿವೃದ್ಧಿ ಅನ್ನೋದು ಇಲ್ಲವೇ ಇಲ್ಲ. ರಾಜ್ಯ ಸರ್ಕಾರದ ಮುಂದೆ 7 ಬೇಡಿಕೆಯನ್ನು ಇಟ್ಟಿದ್ದಾರೆ ಹೋರಾಟದ ಸಮಿತಿ, ಬಸವ ಕಲ್ಯಾಣ ಜಿಲ್ಲಾ ಹೋರಾಟ ಸಮಿತಿ. 7 ಬೇಡಿಕೆ ಈಡೇರಿಸದೆ ಹೋದರೆ ಆತ್ಮಹತ್ಯೆ ಮಾಡಿಕೊಳ್ತೇವೆ. ತಾಲೂಕು ರಚನೆಯಾಗಿ 7 ವರ್ಷ ಆಗಿದೆ, ಕಚೇರಿಗಳೆಲ್ಲ. ಪ್ರತಿನಿತ್ಯ ಬಸವ ಕಲ್ಯಾಣಕ್ಕೆ ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. 2009ರಲ್ಲಿ MB ಪ್ರಕಾಶ್ ಆಯೋಗದಿಂದ ಸರ್ಕಾರಕ್ಕೆ ವರದಿಯನ್ನು ಕೂಡ ಸಲ್ಲಿಸಲಾಗಿತ್ತು. ಆಯೋಗದ ವರದಿಯಂತೆ ಗ್ರಾಮಗಳ ಅಭಿವೃದ್ಧಿಗೆ ಒತ್ತಾಯವನ್ನು ಮಾಡಿದ್ದಾರೆ. ನಾಲ್ಕು ಅಷ್ಟೇ ತಾಲೂಕು ಆಯ್ತು. ನಮ್ಮ ಬೇಡಿಕೆಗಳು 7 ಇವೆ. 7 ಬೇಡಿಕೆ ಸ್ಪಂದನೆ ಆಗಲಿಲ್ಲ ಅಂದ್ರೆ 24/3/2022 ಸೋಮವಾರ ಮುಂಜಾನೆ 2 ಗಂಟೆಯಿಂದ ರಸ್ತೆ ತಡೆ ಮಾಡಿ 3:35ಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆಂದು ಬರೆದು ಪತ್ರ ಸರ್ಕಾರಕ್ಕೆ ರವಾನಿಸಲಾಗಿದೆ. ಏನು ಭೀ ಸ್ಪಂದನೆ ಮಾಡಿಲ್ಲ. ಈ ಕಚೇರಿಗಳು ಅಂತೂ ಇಲ್ಲೇ ಇಲ್ಲ. ಒಂದು ತಹಸೀಲ್ದಾರ್ ಆಫೀಸ್ ಅದ, ಒಂದು ತಾಲೂಕು ಪಂಚಾಯತ್ ಆಫೀಸ್, ಅದಕ್ಕೆ ಬಿಟ್ಟು ಬೇರೆ ಆಫೀಸ್ ಇಲ್ಲ. ಒಂದು STO ಆಫೀಸ್, ಅದು ಭೀ 4 ಅಷ್ಟೇ ಆಫೀಸ್ಗಳು. ಇದಕ್ಕೆ 62 ಹಳ್ಳಿಗಳು MB ಪ್ರಕಾರ ತೆಗೆದು ವರದಿ ಪ್ರಕಾರ 62 ಹಳ್ಳಿಗಳು ಸೇರ್ಪಡೆ ಆಗಬೇಕು. 20 ಗ್ರಾಮ ಪಂಚಾಯತ್, 233 ಚದರ ಕಿಲೋಮೀಟರ್ ಏರಿಯಾ ಬರಬೇಕು. ಈಗ ಗೆಜೆಟ್ ಆಗೈತಿ 16 ಹಳ್ಳಿಗಳದು. ಗೆಜೆಟ್ ಮಾಡಿ ಗೆಜೆಟ್ 4 ಅಷ್ಟೇ ಇಲ್ಲ. ಗೆಜೆಟ್ ಆಗ ಉಂಟು ಸಾಕು. 16 ಹಳ್ಳಿಗಳದು 3/2/2023 ಗೆಜೆಟ್ ಆಗಿದೆ. ಅದು ಇಲ್ಲಿವರೆಗೆ ಇಂಪ್ಲಿಮೆಂಟೇಷನ್ ಆಗಿಲ್ಲ. 18 ಹಳ್ಳಿಗಳದ್ದು ತಾಲೂಕದ ಬೇಡಿಕೆ ಇರ್ತಿದ್ದ ಆತ್ಮಹತ್ಯೆ ಮಾಡ್ಕೋದು ಪಕ್ಕ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ ಸ್ವಾಮಿ. ಒಂದು ಕಡೆ ತಾಲೂಕು ಮಾಡಿ 7 ವರ್ಷ ಆದರೂ ಕೂಡ ಇದುವರೆಗೂ ಅಭಿವೃದ್ಧಿನೇ ಮಾಡಿಲ್ಲ ಅಂದರೆ ಏನ್ರಿ ಅರ್ಥ? ಏನು ಹೇಳ್ತಾ ಇದ್ದಾರೆ ಸಮಿತಿಯವರು? ಸರ್ಕಾರಕ್ಕೆ ಈ ಮೊದಲು ಮನವಿ ಮಾಡ್ಕೊಂಡಿಲ್ವಾ ಅಂತ? ಯತ್ರಾಮ್, ಏನಿದು ಬಸವ ಕಲ್ಯಾಣ ತಾಲೂಕಿನಲ್ಲೇ ಹುಲ್ಸೂರು ಇತ್ತು. ಇದನ್ನ ವಿಂಗಡಣೆ ಮಾಡಿ ಪ್ರತ್ಯೇಕವಾಗಿ ಒಂದು ಹುಲ್ಸೂರು ತಾಲೂಕವಾಗಿ ಘೋಷಣೆ ಮಾಡಿ ಬರೋಬ್ಬರಿ 7 ವರ್ಷಗಳು ಕಳೆದ್ರೂ ಕೂಡ ಇನ್ನೂವರೆಗೆ ಯಾವುದೇ ರೀತಿ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತಿಲ್ಲ. ಪ್ರಮುಖವಾಗಿ ಹುಲ್ಸೂರು ತಾಲೂಕಾ ಕೇಂದ್ರದಲ್ಲಿ ಇರಬೇಕಾದಂತಹ ಕಚೇರಿಗಳೇ ಅಲ್ಲಿ ಹುಲ್ಸೂರಿನಲ್ಲಿ ಲಭ್ಯವಿಲ್ಲ ಅನ್ನುವುದು ಅಲ್ಲಿನ ಒಂದು ಜನರ ಒಂದು ಸಾಕಷ್ಟು ದಿನಗಳಿಂದ ಅದೊಂದು ಆರೋಪವಾಗಿರುವಂತದ್ದು. ಮತ್ತು ಅಲ್ಲಿ ಏನು ಸಾರ್ವಜನಿಕ ಮೂಲಭೂತ ಸೌಕರ್ಯಗಳಲ್ಲಿ ಕುಡಿಯುವ ನೀರಾಗಿರ್ಬೋದು, ರಸ್ತೆ ಸಮಸ್ಯೆಗಳಾಗಿರ್ಬೋದು, ಸಾಕಷ್ಟು ಒಂದು ಮೂಲಭೂತ ಸೌಕರ್ಯ ಕೂಡ ಒಂದು ತಾಲೂಕಿಗೆ ಇಲ್ಲ ಅಂತಾನೆ ಹೇಳ್ಬೋದು. ಸಾಕಷ್ಟು ಕೆಲಸಗಳು ಮಾಡ್ಕೋಬೇಕಾದ್ರೆ ಬಸವ ಕಲ್ಯಾಣ ತಾಲೂಕಿಗೆ ಅಂದ್ರೆ 20 ಕಿಲೋಮೀಟರ್ ದೂರ ಅಲ್ಲಿನ ಜನರು ಬಸವ ಕಲ್ಯಾಣಕ್ಕೆ ಬಂದು ಕೆಲಸ ಮಾಡ್ಕೋಬೇಕಂತ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ಸಾಕಷ್ಟು ದಿನಗಳಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಆಗಿರ್ಬೋದು, ಈ ಹಿಂದೆ ಬಿಜೆಪಿ ಸರ್ಕಾರ ಬೊಮ್ಮಾಯಿ ಸರ್ಕಾರದಲ್ಲಿರುವಂತಹ ಬೊಮ್ಮಾಯಿ ಅವರಿಗೂ ಕೂಡ ಒಂದು ಮನವಿ ಪತ್ರವನ್ನ ಸಲ್ಲಿಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೂ ಸಲ್ಲಿಸಿದ್ರು. ಆದ್ರೂ ಕೂಡ ಯಾವುದೇ ರೀತಿ ಒಂದು ಕೆಲಸ ಕಾರ್ಯಗಳು ಆಗ್ತಿಲ್ಲ. ಇನ್ನು ತಾಲೂಕದಲ್ಲಿ ಇರಬೇಕಾದಂತಹ ಮೂಲ ಕಚೇರಿಗಳ ಕೊರತೆ ಇಲ್ಲಿದೆ ಅಂತಂದ್ರೆ ನಾವು ಏನ್ ಮಾಡ್ಬೇಕು ಅನ್ನೋದು ಆ ಜನರ ಒಂದು ಸಾಕಷ್ಟು ದಿನಗಳಿಂದ ಒಂದು ಬೇಡಿಕೆ ಆಗಿರುವಂತದ್ದು. ಇದರಿಂದ ನಾಳೆ ಏನು ಹುಲ್ಸೂರಿನಲ್ಲಿ ರಸ್ತೆಯನ್ನ ತಡೆ ಹಿಡಿದು ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ತಾ ಇರುವಂತಹ ಒಂದು ಕೆಲಸ ಹುಲ್ಸೂರು ಜನರಿಂದ ಆಗ್ತಾ ಇರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.